ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಪರಿಸರ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪರಿಸರದ ಬಗ್ಗೆ ಒಂದು ದಿನ ಕಾಳಜಿ ಮಾಡಿದರೆ ಸಾಲದು. ಮಕ್ಕಳೇ ಕೇಳ್ರಪ್ಪ, ಹುಕ್ಕೇರೀಶ. ವಿಶ್ವ ಪರಿಸರ ದಿನ ಬಂದರೆ ಸಾಕು, ಎಲ್ಲರೂ ಒಂದೊಂದು ಗಿಡಗಳನ್ನು ನೆಟ್ಟು ಪರಿಸರದ ಪ್ರೇಮವನ್ನು ತೋರಿಸುವ ವ್ಯವಸ್ಥೆಯನ್ನು ನೋಡುತ್ತಾ ಬಂದಿದ್ದೇವೆ. ಅದು ಆಗಬಾರ್ದು. ಪರಿಸರ ದಿನ ಮಾತ್ರ ಕಾಳಜಿಯನ್ನು ತೋರಿಸಿ ವರ್ಷ ಪೂರ್ಣ ಏನೂ ಇಲ್ಲ ಎಂದು ಕುಳಿತುಕೊಳ್ಳುವುದು ನಿಜಕ್ಕೂ ಒಳ್ಳೆಯದಲ್ಲ. ಇವತ್ತು ಮರಗಳ ಸಂಖ್ಯೆ ಕಡಿಮೆಯಾಗಿ ಉಷ್ಣತೆ ಜಾಸ್ತಿ ಆಗಿ ಇಡೀ ವ್ಯವಸ್ಥೆ ಹಾಳಾಗುತ್ತಿರುವುದನ್ನು ನೋಡಿಯೂ ನಾವು ಸುಮ್ಮನೆ ಕುಳಿತುಕೊಳ್ಳಬಾರದು. ಗಿಡಗಳನ್ನು ಹಚ್ಚುವುದಷ್ಟೇ ನಮ್ಮ ಕೆಲಸವಲ್ಲ, ರಕ್ಷಣೆಯೂ ಕೂಡ ನಮ್ಮ ಕೆಲಸ ಆಗಬೇಕು ಎಂದು ನಗರದಲ್ಲಿ ಹುಕ್ಕೇರಿ ಹಿರೇಮಠದ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಗುರುಶಾಂತೇಶ್ವರ ಪ್ರೌಢಶಾಲೆಯಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಗಿಡಗಳನ್ನು ನೆಟ್ಟು ಮಕ್ಕಳಿಗೆ ಪರಿಸರದ ವಿಚಾರವನ್ನು ಬೋಧಿಸಿ, ಎಲ್ಲ ಮಕ್ಕಳು ನಿಮ್ಮ ಮನೆಯ ಮುಂದೆ ನಿಮ್ಮ ಹೊಲಗಳಲ್ಲಿ ಗಿಡಗಳನ್ನು ನೆಟ್ಟು ಅವುಗಳನ್ನು ಬೆಳೆಸಲು ಸನ್ನದ್ಧರಾಗಿ ಎಂದು ಪ್ರಮಾಣ ಮಾಡಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಪ್ರಾಧ್ಯಾಪಕ ಶಿವಾನಂದ ಜಿಂದ್ರಾಳೆ ಹಾಗೂ ಶಿಕ್ಷಕರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಲ್ಲ ಮಕ್ಕಳು, ಗುರುಗಳೇ ನೀವು ಹೇಳಿದಂತೆ ನಾವು ನಡೆದುಕೊಳ್ಳುತ್ತೇವೆ, ನಾವು ಕೂಡ ನಮ್ಮ ಪರಿಸರದಲ್ಲಿ ಗಿಡಗಳನ್ನು ನೆಡುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಮರಗಳಿಗೆ ಸಾಕು ಮೈಲಿಗೆಯ ನೀರಯ್ಯ, ದೇವರಿಗೆ ನೈವೇದ್ಯ ರಸಕಡ್ಡಿ ರಸವಯ್ಯ, ದೇವರಿಗೆ ನೈವೇದ್ಯ ದುಷ್ಟಾನ ಭೋಜನವಯ್ಯ, ಮರಗಳಿಗೆ ನೈವೇದ್ಯ ರಸಕಡ್ಡಿ ರಸವಯ್ಯ, ಹುಕ್ಕೇರೀಶನ ವಚನವಾರಿತು, ಮರ ಬೆಳೆಸಿ ನಿಜ ಮಡಿವಂತನಾಗಯ್ಯ. ಆಗಲಿ ಎಲ್ಲರೂ. ವಿಶ್ವ ಪರಿಸರ ದಿನಾಚರಣೆ ದಿನ ಏನ್ ಮಾಡ್ತಾ ಇದೀವಿ, ಏನ್ ಹಚ್ಚಾಕತ್ತೀವಿ? ಇದು ದೊಡ್ಡದಾದ್ಮೇಲೆ ಗಿಡ, ಈಗೇನಂತಾರೆ ಇದಕ್ಕೆ ಅದನ್ನ ಬೆಳೆಸ್ಬೇಕು, ಉಳಿಸ್ಬೇಕು. ನೀವೆಲ್ಲ ಒಂದು ಪ್ರತಿಜ್ಞೆ ಮಾಡ್ತೀರಿ, ಕೈ ಮುಂದ್ ಮಾಡ್ರಿ ಎಲ್ಲರೂ. ವಿಶ್ವ ಪರಿಸರ ದಿನಾಚರಣೆಯ ನಾವು ಅವುಗಳ ಸಾನ್ನಿಧ್ಯದಲ್ಲಿ ಪ್ರಮಾಣ ಮಾಡುತ್ತೇವೆ. ನಾವು ನಮ್ಮ ಮನೆಯ ಮುಂದೆ, ನಮ್ಮ ಹೊಲದಲ್ಲಿ, ತೋಟದಲ್ಲಿ, ಸಾರ್ವಜನಿಕ ಪರಿಸರದಲ್ಲಿ ಸಸಿಗಳನ್ನು ಹಚ್ಚಿ ಬೆಳೆಸುತ್ತೇವೆ. ಪರಿಸರ ರಕ್ಷಣೆಗೆ ನಮ್ಮನ್ನು ನಾವೇ ತೊಡಗಿಸಿಕೊಂಡು ಪರಿಸರವನ್ನ ರಕ್ಷಿಸುತ್ತೇವೆ. ಮನೆಗೊಂದು ಮರ ಬೆಳೆಸಿ ಪರಿಸರ ಪ್ರೇಮಿಗಳಾಗಿ ಭಾಷಣವನ್ನು ಮಾಡದೆ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತೇವೆ. ಎಲ್ಲರೂ ನಾ ಹೇಳಿದಂಗೆ ಕೇಳ್ರಿ.